ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ವಿರುದ್ಧ ಸಮರ ಸಾರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಕಾಂಗ್ರೆಸ್ ಹೋರಾಟದ ವೇಳೆ ರಾಹುಲ್ ಗಾಂಧಿಯನ್ನ ಕಾಕಿ ವಶಕ್ಕೆ ಕೂಡ ಪಡೆಯಲಾಗಿರುವಂತದ್ದು. ರಾಹುಲ್ ಬಂಧನವನ್ನ ಖಂಡಿಸಿ ಕೈ ಕಾರ್ಯಕರ್ತರು ಹೋರಾಟಕ್ಕೆ ಇಳಿದಿದ್ದಾರೆ. ಮಲ್ಲೇಶ್ವರಂನ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿರುವಂತದ್ದು. ನೀಟ್ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್ ನಾಯಕರು. ಕಾಂಗ್ರೆಸ್ ಹೋರಾಟದ ವೇಳೆ ರಾಹುಲ್ ಗಾಂಧಿ ಕಾಕಿ ವಶಕ್ಕೆ. ರಾಹುಲ್ ಬಂಧನದ ಖಂಡಿಸಿ ಈ ಒಂದು ಕೈ ನಾಯಕರು ಕಾರ್ಯಕರ್ತರು ಹೋರಾಟಕ್ಕೆ ಮುಂದಾಗಿದ್ದಾರೆ. ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನ. ಕೆಪಿಸಿಸಿ ಕಾರ್ಯದರ್ಶಿ ಮನೋಹರ್ ನೇತೃತ್ವದಲ್ಲಿ ಮುತ್ತಿಗೆ. 30 ರಿಂದ 40 ಕಾರ್ಯಕರ್ತರ ಟೀಮ್ನಿಂದ ಮುತ್ತಿಗೆಗೆ ಯತ್ನ. ಮುತ್ತಿಗೆ ಹಾಕಲು ಬಂದವರನ್ನ ತಡೆದ ಪೊಲೀಸರು. ಬಿಜೆಪಿ ಕಚೇರಿಗೆ 50 ಮೀಟರ್ ಹಿಂದೆಯೇ ತಡೆದ ಪೊಲೀಸರು. ಪ್ರತಿಭಟನಾಕಾರರನ್ನ ಬಸ್ಗೆ ಹತ್ತಿಸಿ ಕರೆದೊಯ್ದ ಪೊಲೀಸ್. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಕೈ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಇನ್ನು ನೀಟ್ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್ ನಾಯಕರು. ಇದೀಗ ಕಾಂಗ್ರೆಸ್ ಹೋರಾಟದ ವೇಳೆ ರಾಹುಲ್ ಗಾಂಧಿ ಅವರನ್ನ ಕಾಕಿ ವಶಕ್ಕೆ ಪಡೆಯಲಾಗಿತ್ತು. ರಾಹುಲ್ ಬಂಧನವನ್ನ ಖಂಡಿಸಿ ಕೈ ಕಾರ್ಯಕರ್ತರ ಹೋರಾಟ ಈಗ ಮುಂದುವರಿತಾ ಇರುವಂತದ್ದು. ಮಲ್ಲೇಶ್ವರಂನಲ್ಲಿರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ ಕೈನ ಕಾರ್ಯಕರ್ತರು. ಕೆಪಿಸಿಸಿ ಕಾರ್ಯದರ್ಶಿಯಾಗಿರುವಂತಹ ಮನೋಹರ್ ಅವರ ನೇತೃತ್ವದಲ್ಲಿ ಮುತ್ತಿಗೆ. ಈ ಒಂದು 30 ರಿಂದ 40 ಕಾರ್ಯಕರ್ತರ ಟೀಮ್ನಿಂದ ಮುತ್ತಿಗೆಗೆ ಯತ್ನ. ಮುತ್ತಿಗೆ ಹಾಕಲು ಬಂದವರನ್ನ ತಡೆದ ಪೊಲೀಸರು. ಬಿಜೆಪಿ ಕಚೇರಿಗೆ 50 ಮೀಟರ್ ಹಿಂದೆಯೇ ತಡೆದ ಪೊಲೀಸರು. ಪ್ರತಿಭಟನಾಕಾರರನ್ನ ಬಸ್ಗೆ ಹತ್ತಿಸಿ ಕರೆದೊಯ್ದ ಪೊಲೀಸರು. ಬಿಜೆಪಿ ವಿರುದ್ಧ ಧಿಕ್ಕಾರ ಕೂಗಿ ಕೈ ಕಾರ್ಯಕರ್ತರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ಇನ್ನು ನೀಟ್ ವಿರುದ್ಧ ಸಮರ ಸಾರಿದ ಕಾಂಗ್ರೆಸ್ ನಾಯಕರು. ಅತ್ತ ದೆಹಲಿಯಲ್ಲೂ ಕೂಡ ಪ್ರೊಟೆಸ್ಟ್ ಆಗ್ತಾ ಇರುವಂತದ್ದು, ಇತ್ತ ರಾಜ್ಯದಲ್ಲೂ ಕೂಡ ಹೋರಾಟಕ್ಕೆ ಮುಂದಾಗಿದ್ದಾರೆ ಕಾಂಗ್ರೆಸ್ನ ಕಾರ್ಯಕರ್ತರು. ಇದೀಗ ರಾಹುಲ್ ಗಾಂಧಿ ಅವರ ವಶಕ್ಕೆ ಪಡೆದುಕೊಂಡಿದ್ದಂತಹ ಘಟನೆಯನ್ನ ಖಂಡಿಸಿ ಕೈ ಕಾರ್ಯಕರ್ತರು ಮಲ್ಲೇಶ್ವರಂನಲ್ಲಿ ಇರುವಂತಹ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಇದು ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿರುವಂತಹ ಕಾಂಗ್ರೆಸ್ ಕಾರ್ಯಕರ್ತರ ಪ್ರೊಟೆಸ್ಟ್ ಆಗಿರುವಂತದ್ದು. ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ್ದಾರೆ. ಈ ಒಂದು ಪ್ರತಿಭಟನಾಕಾರರನ್ನ ಅರ್ಧಕ್ಕೆ ತಡೆದು ಪೊಲೀಸರು ಬಸ್ ಹತ್ತಿಸಿ ಕರೆದೊಯ್ದಿದ್ದಾರೆ. 30 ರಿಂದ 40 ಕಾರ್ಯಕರ್ತರ ಟೀಮ್ನಿಂದ ಮುತ್ತಿಗೆಗೆ ಯತ್ನ ಕೂಡ ಆಗಿರುವಂತದ್ದು. ಮುತ್ತಿಗೆ ಹಾಕಲು ಬಂದಿದ್ದಂಥವರನ್ನ ತಡೆದಿದ್ದಾರೆ ಪೊಲೀಸರು. ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಬಂದಿದ್ದಂತಹ ಕಾಂಗ್ರೆಸ್ನ ಈ ಒಂದು ಕಾರ್ಯಕರ್ತರು ಬಿಜೆಪಿ ಕಚೇರಿಗೆ 50 ಮೀಟರ್ ಹಿಂದೆಯೇ ತಡೆದಿದ್ದಾರೆ. ಪ್ರತಿಭಟನಾಕಾರರನ್ನ ಬಸ್ಗೆ ಹತ್ತಿಸಿ ಕರೆದೊಯ್ದಿದ್ದಾರೆ ಪೊಲೀಸರು.
ಈ ಒಂದು ಬಿಜೆಪಿಯ ವಿರುದ್ಧ ಧಿಕ್ಕಾರವನ್ನ ಕೂಗಿ ಕೈ ಕಾರ್ಯಕರ್ತರು ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ದಾರೆ. ರಾಹುಲ್ ಗಾಂಧಿಯವರ ಬಂಧನವನ್ನ ಖಂಡಿಸಿ ಕೈ ಕಾರ್ಯಕರ್ತರು ಹೋರಾಟಕ್ಕೆ ಈಗ ಮುಂದಾಗಿರುವಂಥದ್ದು. ನೀಟ್ ವಿರುದ್ಧ ಸಮರ ಸಾರಿದ್ದಾರೆ ಕಾಂಗ್ರೆಸ್ನ ನಾಯಕರು. ಅತ್ತ ದೆಹಲಿಯಲ್ಲೂ ಕೂಡ ಸಂಸದರು ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದ್ರೆ, ಇತ್ತ ರಾಜ್ಯದಲ್ಲಿ ಕಾಂಗ್ರೆಸ್ನ ಕಾರ್ಯಕರ್ತರು ಜೊತೆಗೆ ನಾಯಕರು ಕೂಡ ಈಗ ಹೋರಾಟಕ್ಕೆ ಮುಂದೆ ಬಂದಿರುವಂಥದ್ದು. ಮಲ್ಲೇಶ್ವರಂ ಬಿಜೆಪಿ ಕಚೇರಿಗೆ ಮುತ್ತಿಗೆ ಹಾಕಲು ಕೂಡ ಯತ್ನಿಸಿದ್ದಾರೆ. ಈ ವೇಳೆ ಪ್ರತಿಭಟನಾಕಾರರನ್ನ ಅರ್ಧಕ್ಕೆ ತಡೆದು, ಅಂದ್ರೆ ಬಿಜೆಪಿ ಕಚೇರಿಯ 50 ಮೀಟರ್ ದೂರದಲ್ಲಿಯೇ ಅವರನ್ನ ತಡೆದು ಬಸ್ನಲ್ಲಿ ಹತ್ತಿಸಿಕೊಂಡು ಕರೆದೊಯ್ದಿದ್ದಾರೆ. ಕೆಪಿಸಿಸಿ ಕಾರ್ಯದರ್ಶಿ ಆಗಿರುವಂತಹ ಮನೋಹರ್ ಅವರ ಸಮ್ಮುಖದಲ್ಲಿ ಈ ಒಂದು ಪ್ರತಿಭಟನೆ ನಡೆಸಲಾಗಿತ್ತು.